ಎಲ್ಲೋದ್ರಪ್ಪ ಈ ಅಮ್ಮ ಮಗ ಹುಡುಗಿನ ನೋಡೋಕ್ಕೆ ರೆಡಿ ಆಗ್ರಿ ಅಂತ ಅಂದ್ರೆ ಇನ್ನೂ ರೆಡಿ ಆಗ್ತಾನೆ ಇದಾರಲ್ಲ. ಸುಜಾತ ಸುಜಾತ, ಎಷ್ಟೊತ್ತು ರೆಡಿ ಆಗೋದು? ಟೈಮ್ ಆಗ್ಲಿಲ್ವಾ? ನಿನ್ ಮಗನು ಇನ್ನ ಏನ್ ಮಾಡ್ತಾ ಇದ್ದಾನೆ? ಇಬ್ರು ಬನ್ನಿ ಬೇಗ ಓಡೋಣ, ಟೈಮ್ ಆಗುತ್ತೆ. ನಾನಂತೂ ರೆಡಿಯಾಗಿ ತುಂಬ ಹೊತ್ತಾಯ್ತು ರೀ. ನಿಮ್ಮ ಮಗನಿಗೋಸ್ಕರ ಕಾಯ್ತಾ ಇರೋದು. ಮತ್ತೆಲ್ಲಿ ಆಚೆ ಬರ್ಬೇಕು ತಾನೆ? ನಾನು ಕರೆಯೋವರೆಗೂ ಬರಲೇ ಇಲ್ವಲ್ಲ ನೀನು. ಸ್ವಲ್ಪ ಕೆಲಸ ಇತ್ತು, ಮಾಡ್ಕೊತಾ ಇದ್ದೆ ಅಷ್ಟೇ. ಸರಿ ಆಯ್ತು, ನಿನ್ ಮಗ ರೆಡಿ ಆದ್ನ ಬೇಗ ಹೋಗಿ ಕರ್ಕೊಂಬ, ಟೈಮ್ ಆಗ್ತಾ ಇದೆ. ಏನು ಮಗನೇ ರೆಡಿ ಆದ? ನಿಮ್ಮಪ್ಪ ಅಲ್ಲಿ ಕರಿತಾ ಇದ್ದಾರೆ ಒಂದೇ ಸಮಯ. ಇನ್ನೂ ರೆಡಿ ಆಗಿಲ್ವಾ? ಲೇಟ್ ಆಗ್ತಾ ಇದೆ ಅಂತ. ನೀವು ಬೇರೆ ಹುಡುಗಿ ನೋಡೋಕ್ಕೆ ಅಂತಾನೆ ಒಂದಿನ ಫುಲ್ ರಜಾ ಹಾಕ್ಸ್ತಾ ಇದ್ದೀರಲ್ಲ ಮಮ್ಮಿ. ಒಂದು ಹುಡುಗಿ ನೋಡೋದಕ್ಕೋಸ್ಕರ ಏನಕ್ಕೆ ಒಂದಿನ ಫುಲ್ ರಜಾ ಹಾಕ್ಸೋದು? ಹೋಗಿ ಹಿಂಗೆ ಆಮೇಲೆ ಆಫೀಸ್ಗೆ ಹೋಗ್ಬೋದಾಗಿತ್ತಲ್ಲ ನಾನು. ಈಗ ಹಾಕಿದ್ದಾಗಿದೆಯಲ್ಲ, ಅದೇ ರಾಗ ತೆಗಿತಾ ಹೇಳಿರ್ಬೇಡ ಬಾ, ನಿಮ್ಮಪ್ಪ ಬೈತಾರೆ. ಮತ್ತೆ ಇಬ್ರು ರೆಡಿಯಾಗಿ ಬಂದಿದ್ದಾಯ್ತಲ್ಲ. ಸುಜಾತ, ಇದು ಹೂವು ಮತ್ತೆ ಹಣ್ಣು ಎಲ್ಲ ತಗೊಂಡ? ಇಲ್ಲ ರೀ, ತಗೊಂಡಿಲ್ಲ. ಹೋಗ್ಬೇಕು, ಹಾಗೆ ತಗೊಂಡು ಹೋಗೋಣ. ಸರಿ ಆಯ್ತು, ನಡೀರಿ ಹೊರಡೋಣ. ಏನಪ್ಪ ಇದು ಯಾವುದೋ ಹಳ್ಳಿ ಕರ್ಕೊಂಡ್ಬಿಟ್ಟಿದಾರಲ್ಲ ನಮ್ಮಪ್ಪ. ಇಲ್ಲಿರದ ಹುಡುಗಿ, ನಾನೆಲ್ಲೋ ಸಿಟಿಲೇ ಅನ್ಕೊಂಡ್ಬಿಟ್ಟಿದ್ದೆ. ಏನೋ ಮಗನೇ, ಏನೋ ಗುಣಕ್ಕೋತಾ ಇದೆಯಾ? ಏನಿಲ್ಲ ಅಮ್ಮ, ನಾನು ಎಲ್ಲೋ ಸಿಟಿಲಿರೋದು ಹುಡುಗಿ ಅಂತ ಅನ್ಕೊಂಡಿದ್ದೆ. ಇದು ನೋಡಿದ್ರೆ ಇದು ಯಾವುದೋ ಹಳ್ಳಿ ಕರ್ಕೊಂಡ್ಬಿಟ್ಟಿದಾರಲ್ಲ. ನನಗೂ ಏನೂ ಗೊತ್ತಿಲ್ಲ ಕಣೋ. ನಿಮ್ಮಪ್ಪ ಹೇಳಿದೆ, ಏನು ನಾನೇನು ಕೇಳಲಿಲ್ಲ. ಹುಡುಗಿ ನೋಡೋಕೆ ಹೋಗ್ತಿದ್ದೀವಿ ಅಂತ ಅಷ್ಟೇ ಗೊತ್ತು. ಹಳ್ಳಿನ ಸಿಟಿನ ಅಂತ ನಾನೇನು ಕೇಳಿಲ್ಲ. ಎಲ್ಲಿದ್ರೇನು ಬಿರು ಹುಡುಗಿ, ನಿನಗೇನು? ನಮ್ಗೊಂದು ದೊಡ್ಡ ಹುಡುಗಿ ಸಿಕ್ಕಿದ್ರೆ ಸಾಕು. ಹಳ್ಳಿಲಾದ್ರೇನು ಸಿಟಿಲಾದ್ರೇನು. ಎಲ್ಲಿ ಬರುತ್ತಪ್ಪ ಇವ್ರ ಮನೆ? ಓ, ಸುರೇಶ ಹೇಳಿದ್ದೆ ಮನೆ ಇರಬೇಕು ಅಂತ ಅನ್ಸುತ್ತೆ. ಯಾರಿದ್ದಾರ ಮನೆಯಲ್ಲಿ? ಓ ಬನ್ನಿ ಅಣ್ಣ, ಬನ್ನಿ ಒಳಗಡೆ. ಏನು ಮನೆ ಈ ಥರ ಇದೆ? ಇವ್ರ ಅಮ್ಮ ನೋಡ್ರಿ ಈ ಥರ ಇದ್ದಾರೆ. ಹುಡುಗಿನ ಯಾವ ಥರ ಇದ್ದಾಳೆ? ನಮ್ಮ ಮನೆಯವ್ರು ನೋಡಿದ್ರೆ ತುಂಬ ಚೆನ್ನಾಗಿದ್ದಾಳೆ ಹುಡುಗಿ ಅಂತ ಅಂದರು. ಅವ್ರ ಅಮ್ಮನೇ ಈ ಥರ ಇದ್ದಾರೆ. ಹುಡುಗಿ ಹೇಗಿದ್ದಾಳಪ್ಪ? ಅಷ್ಟು ದೂರದಿಂದ ಬೇರೆ ಬಂದಿದ್ದೀವಿ. ಹಾಂ ಬನ್ನಿ ಅಕ್ಕ, ಬನ್ನಿ ಅಣ್ಣ ಒಳಗಡೆ, ಬನ್ನಿ ಒಳಗಡೆ. ಹಾಂ ಕುತ್ಕೊಳ್ಳಿ ಅಣ್ಣ, ಕುತ್ಕೊಳ್ಳಿ ಅಕ್ಕ. ಸುರೇಶ್ ಅವ್ರು ಹೇಳಿರ್ಬೇಕು ಅಲ್ವಾ ನಿಮಗೆ ನಮ್ಮ ಬಗ್ಗೆ ಎಲ್ಲ? ಹಾಂ ಹೌದು ಅಣ್ಣ, ಹೇಳಿದ್ದಾರೆ. ಫೋನ್ ಮಾಡಿ ಹೇಳಿದ್ರೆ ಇವತ್ತು ಬರ್ತಾರೆ ನಿಮ್ಮ ಮಗಳನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಹೌದಾ, ಸರಿ. ನಮ್ಮ ಇವನೇ ನೋಡಿ ಮದುವೆ ಆಗೋ ಹುಡುಗ. ಇವರೇ ನಮ್ಮ ಮಿಸ್ಸಸ್ಸು. ನನಗೆ ಇಬ್ಬರು ಗಂಡ್ಮಕ್ಳು ಮತ್ತೆ ಒಬ್ಬ ಹುಡುಗಿ. ಹುಡುಗಿದ ಮದುವೆ ಆಗಿದೆ. ಇವನೇ ದೊಡ್ಡ ಮಗ. ಇನ್ನೊಬ್ಬ ಚಿಕ್ಕ ಮಗನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಇವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲ ಡೀಟೇಲ್ಸ್ ಹೇಳಿರ್ಬೇಕು ಅನ್ಸುತ್ತೆ ಸುರೇಶ್ ಅವ್ರು ನಿಮಗೆ ಅಲ್ವಾ? ಹಾಂ ಹೌದಣ್ಣ, ಹೇಳಿದ್ದಾರೆ. ಸರಿ ಆಯ್ತು, ಹುಡುಗಿನ ಕರ್ಸಿದ್ರೆ ನೋಡ್ಬೋದು. ಹಾಂ ಆಯ್ತಣ್ಣ, ಕರೆಸ್ತೀನಿ. ರೆಡಿ ಆದ ಮಗಳೇ? ಹುಡುಗನ ಕಡೆಯವರೆಲ್ಲ ಬಂದಿದ್ದಾರೆ ಅವಾಗ್ಲೇ. ಅಮ್ಮ ನನಗೆ ಈಗಲೇ ಮದುವೆ ಬೇಡಮ್ಮ, ನಾನು ಈಗಲೇ ಮದುವೆ ಆಗೋದಿಲ್ಲ ಅಮ್ಮ. ನೀನು ಒಬ್ಬಳೇ ಆಗ್ಬಿಡ್ತೀಯ. ನನ್ನ ಮದುವೆ ಆಗ್ಬಿಟ್ಟು ಹೋಗ್ಬಿಟ್ರೆ ಅದಂತ ನಿನ್ನ ಎಷ್ಟು ದಿನ ಅಂತ ಮನೆ ಇಟ್ಕೊಳಕ್ಕಾಗುತ್ತೆ ಹೇಳು? ನಾವಂತೂ ಹಳ್ಳಿಲಿ ಇದಾಯ್ತು. ಹೆಂಗೋ ಸಿಟಿ ಹುಡುಗ ಬಂದಿದ್ದಾನೆ, ಅವನ ಮದುವೆ ಆಗಿ ನೀನಾದರೂ ಸುಖವಾಗಿರು. ಅದೇ ನನ್ನ ಇಷ್ಟ ಕಣಮ್ಮ. ಯಾಕಮ್ಮ ಬೇಡ ಅಂತೀಯ? ನನ್ನ ಮಾತು ಕೇಳು ನೀನು. ಸುರೇಶ್ ಅಣ್ಣ ಹೇಳಿದ್ದಾರೆ, ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಜನ. ಇಂಥ ಜನ ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರ್ಬೇಕು. ನೀನು ನೋಡಿದ್ರೆ ಬೇಡ ಅಂತೀಯಲ್ಲಮ್ಮ. ಇವಾಗ ಬಂದು ನೋಡು, ಆಮೇಲೆ ನೋಡೋಣ. ಹುಡುಗಿ ಅವರೇ ಇಷ್ಟ ಅಂದರೆ ಅವರೇ ಮದುವೆನೂ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಕಣಮ್ಮ. ನನಗೆ ಮದುವೆ ಮಾಡೋ ಶಕ್ತಿ ಇಲ್ಲ, ನಿನಗೆ ಗೊತ್ತಲ್ವಾ? ಒಳ್ಳೆ ಜನ ಅಂತ ಅನ್ಸುತ್ತೆ. ನೀನು ಯಾಕಮ್ಮ ಮೊದಲೇ ಬೇಡ ಅಂತ ರಾಗ ಆಡಬೇಡ. ಬಂದು ನೋಡು, ಆಮೇಲೆ ಏನಾಗುತ್ತೆ ನೋಡೋಣ. ಹಾಂ ಸರಿ ಆಯ್ತಮ್ಮ. ಸರಿ ಆಯಿತು ಬಾ, ಕಾಫಿ ಮಾಡ್ಕೊಂಡು ತೊಗೊಂಡು ಬಾ. ನಾನು ಆಚೆ ಇರ್ತೀನಿ, ಮಾತಾಡ್ಸ್ತಾ ಇರ್ತೀನಿ ಅವ್ರನ್ನ.